ವೆಲ್ಕಮ್ ಬ್ಯಾಕ್ ಲಕ್ಷ್ಮೀದ್ರ JK ಕ್ಲಾಸಸ್. ಇವತ್ತಿನ ಕ್ಲಾಸ್ನಲ್ಲಿ ಏನಪ್ಪ ಅಂತಂದರೆ ಪ್ಯಾಸೇಜ್ ರೀಡಿಂಗ್ ಟ್ರಿಕ್ಸ್, ಯಾವ ರೀತಿಯಾಗಿ ಪ್ಯಾಸೇಜನ್ನು 5 ನಿಮಿಷದಲ್ಲಿ ಮುಗಿಸ್ತಕ್ಕಂಥದ್ದು ಟ್ರಿಕ್ಸ್ ನೋಡ್ರಿ. ಕೆಲವೊಂದು ಪಾಯಿಂಟ್ಸ್ ಅದನ್ನು ಫಾಲೋ ಮಾಡಿದ್ರೆ 5 ನಿಮಿಷದಲ್ಲಿ ಮುಗಿಬೋದು. ಓಕೆನಾ? ನೋಡ್ರಿ, ಫಸ್ಟ್ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಪಾಯಿಂಟ್ಸ್ ನೋಡ್ರಿ ಯಾವ ರೀತಿಯಾಗಿ ನೋಡಬೇಕು. ಫಸ್ಟ್ ಏನಪ್ಪ ಅಂತಂದರೆ ಡೋಂಟ್ ರೀಡ್ ದ ಹೋಲ್ ಪ್ಯಾಸೇಜ್ ಫಸ್ಟ್. ಏನು ಮಾಡಬೇಕಪ್ಪ ಅಂತಂದರೆ ಪ್ಯಾಸೇಜ್ ಓದಕೋಬೇಡ. ಫಸ್ಟ್ ಏನು ಮಾಡಬೇಕು ಅಂದರೆ ದಿಸ್ ಈಸ್ ದ ಬಿಗ್ಗೆಸ್ಟ್ ಟೈಮ್ ಸೇವಿಂಗ್ ಟ್ರಿಕ್ ಇನ್ಸ್ಟೆಡ್. ಇದರಲ್ಲೂ ಟೈಮ್ ಭಾಳ ಸೇವ್ ಆಗುತ್ತೆ ಈ ಥರ ಮಾಡಿದ್ರೆ. ಏನು ಮಾಡಬೇಕಂತಂದರೆ ಫಸ್ಟ್ ರೀಡ್ ಆಲ್ ದ ಕ್ವಶನ್ಸ್ ಆ್ಯಂಡ್ ಆಪ್ಷನ್ ಇಫ್ ಗಿವನ್. ಫಸ್ಟ್ ಏನು ಮಾಡ್ಕೋಬೇಕಪ್ಪ ಅಂದರೆ ಕ್ವಶನ್ ರೀಡ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಅಂಡರ್ಲೈನ್ ನೋಟ್ ಕೀವರ್ಡ್ ಫ್ರಮ್ ಈಚ್ ಕ್ವಶನ್. ಈಚ್ ಕ್ವಶನ್ದಲ್ಲಿ ಇರ್ತಕ್ಕಂಥ ಕೀವರ್ಡನ್ನು ನೋಟ್ ಮಾಡ್ಕೋರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಕ್ವಶನ್ ವಾಟ್ ಈಸ್ ದ ಮೇನ್ ಐಡಿಯಾ ಆಫ್ ದ ಪ್ಯಾಸೇಜ್. ಇದ್ರಾಗ ಮೇನ್ ಐಡಿಯಾ ಅಂತ ಕೇಳ್ಯಾರ, ಹೌದಾ? ಕೀವರ್ಡ್ ಏನು ಹುಡ್ಕೇಳ್ಬೇಕು? ಪ್ಯಾಸೇಜ್ದಲ್ಲಿ ಮೇನ್ ಐಡಿಯಾ ಹುಡ್ಕೇಳ್ಬೇಕು, ಅದು ಒಂದೇ ಪಾಯಿಂಟ್. ಕ್ವಶನ್ ನಂಬರ್ 2 ನೋಡ್ರಿ, ವಾಟ್ ಡಸ್ ದ ವರ್ಡ್ ದೇ ರೆಫರ್ ಟು. ದೇ ಅಂತಕ್ಕಂಥದ್ದು ಕೀವರ್ಡ್, ಆ ಕೀವರ್ಡನ್ನೇ ಹುಡ್ಕೊಬಿಡಬೇಕು. ಯು ವಿಲ್ ಸರ್ಚ್ ವೇರ್ ದೇ ಅಪಿಯರ್. ದೇ ಎಂಬುದು ಎಲ್ಲಿ ನಮಗೆ ಕಾಣಿಸ್ತದೋ ಅದನ್ನು ಕೀವರ್ಡ್ ಆಗಿ ಹುಡುಕ್ಯಾಡ್ಕೋತ ಹೋಗಬೇಕು. ಈ ಥರ ಕ್ವಶನ್ದಲ್ಲಿ ಇರ್ತಕ್ಕಂಥ ಕೀವರ್ಡ್ಗಳು. ಓಕೆ, ಸೆಕೆಂಡ್ ಪಾಯಿಂಟ್ ನೋಡ್ರಿ, ಯೂಸ್ ಸ್ಕಿಮ್ಮಿಂಗ್ ಟೆಕ್ನಿಕ್. ಸ್ಕಿಮ್ಮಿಂಗ್ ಟೆಕ್ನಿಕ್ ಏನಪ್ಪ ಅಂತಂದರೆ ಸ್ಕಿಮ್ಮಿಂಗ್ ಫಾಸ್ಟ್ ರೀಡಿಂಗ್ ಟು ಕ್ಯಾಚ್ ಮೇನ್ ಐಡಿಯಾ ಓನ್ಲಿ. ಹೌ ಟು ಡೂ ಇಟ್. ಮೇನ್ ಐಡಿಯಾ ಏನದಪ್ಪ ಅಂತಂದರೆ ಅಟ್ ಸ್ಪೀಡ್ ರೀಡಿಂಗ್ ಮಾಡಬೇಕು, ಮೇನ್ ಐಡಿಯಾನೇ ಹುಡ್ಕಾಡ್ಬೇಕು. ರೀಡ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಲೈನ್ ಆಫ್ ಈಚ್ ಪ್ಯಾರಾಗ್ರಾಫ್. ನೋಡಿರಿ, ಫಸ್ಟ್ ಆ್ಯಂಡ್ ಲಾಸ್ಟ್ ಲೈನ್ ಆಫ್ ದ ಈಚ್ ಪ್ಯಾರಾಗ್ರಾಫ್. ಪ್ರತಿಯೊಂದು ಪ್ಯಾರಾಗ್ರಾಫ್ದು ಫಸ್ಟ್ ಲೈನ್ ಮತ್ತು ಲಾಸ್ಟ್ ಲೈನ್ ಏನು ಮಾಡ್ಬೇಕಂದ್ರೆ ರೀಡ್ ಮಾಡಬೇಕು. ಲುಕ್ ಫಾರ್ ರಿಪೀಟೆಡ್ ವರ್ಡ್ಸ್ ಫಾರ್ ಫ್ರೇಜಸ್. ರಿಪೀಟೆಡ್ ವರ್ಡ್ಸ್ ಎಲ್ಲವ ನೋಡಬೇಕು, ಫ್ರೇಜಸ್ ನೋಡ್ಕೋಬೇಕು. ಹೈಲೈಟ್ ಮಾಡಿರಿ, ನೇಮ್ಸ್, ಇಯರ್ಸ್, ಫ್ಯಾಕ್ಟ್ಸ್ ಇವೆಲ್ಲ ಏನಪ್ಪ ಅಂದರೆ ಹೈಲೈಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಮೋಸ್ಟ್ ಆನ್ಸರ್ ಎಲ್ಲಿರ್ತಾವಂತಂದರೆ ಅಡಗಿರ್ತಕ್ಕಂಥ ಮೋಸ್ಟ್ ಆನ್ಸರ್ ಎಲ್ಲಿ ಅಡಗಿರ್ತಾವಂತಂದರೆ ಟೈಟಲ್ದಾಗ ಇರ್ತದೆ. ಥೀಮ್, ಮೇನ್ ಐಡಿಯಾ, ಮೇನ್ ಇದ್ರಾಗೆ ಹೈಡ್ ಆಗಿರ್ತಾವೆ ಕ್ವಶನ್ ಆನ್ಸರ್ಗಳು. ಓಕೆನಾ? ಫಸ್ಟ್ ಆರ್ ಲಾಸ್ಟ್ ಪ್ಯಾರಾಗ್ರಾಫ್ ಓದ್ಕೋರು. ಫಸ್ಟ್ ಮೇನ್ ಐಡಿಯಾ ಅಥವಾ ಟೈಟಲ್, ಥೀಮ್ ಏನೇ ಇದ್ರೂ ಫಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಪ್ಯಾರಾಗ್ರಾಫ್ದಾಗೆ ಅಡಗಿರ್ತದೆ. ಓಕೆನಾ? ಯೂಸ್ ಅ ಸ್ಕ್ಯಾನಿಂಗ್ ಟೆಕ್ನಿಕ್. ಸ್ಕ್ಯಾನಿಂಗ್ ಟೆಕ್ನಿಕ್ ಅಂತಂದರೆ ಸ್ಕ್ಯಾನ್ ಮಾಡ್ಕೋಬೇಕು. ಕ್ವಿಕ್ಲಿ ಫೈಂಡಿಂಗ್ ಎ ಸ್ಪೆಸಿಫಿಕ್ ವರ್ಡ್ ಆರ್ ಫ್ರೇಸಸ್ ವೆನ್ ಎ ಕ್ವಶನ್ ಆಸ್ಕ್ ಸಮಥಿಂಗ್ ಲೈಕ್. ನೋಡ್ರಿ ಯಾವ ಥರ ಆಗಿರುತ್ತೆ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಾಟ್ ಹ್ಯಾಪನ್ ಇನ್ 1947 ಏನಾಗ್ಯದ, ಹೌದಾ? ಈ ಥರ ಕೀವರ್ಡ್ ಇದ್ದರೆ ನಾವು ಹೆಂಗೆ ಹುಡ್ಕಾಡ್ಬೇಕು? ಸ್ಕ್ಯಾನ್ ಮಾಡ್ಕೋಬೇಕು. ಪ್ಯಾಸೇಜ್ ಕ್ವಿಕ್ಲಿ ಫಾರ್ 1947 ಏನಪ್ಪ ಅಂತಂದರೆ ಸ್ಕ್ಯಾನ್ ಮಾಡ್ಕೋಬೇಕು ಎಲ್ಲದ ಅಂತ ಹುಡ್ಕಾಡ್ಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಫೋರ್ತ್ ನೋಡ್ರಿ, ಮ್ಯಾಚ್ ಕೀವರ್ಡ್ಸ್ ಸ್ಮಾರ್ಟ್ಲಿ. ಈ ಎವ್ರಿ ಕ್ವಶನ್ ಹ್ಯಾಸ್ ಎ ಕೀವರ್ಡ್ ಇರ್ತಾವೆ. ಫೈಂಡ್ ದ ಸೇಮ್ ಆರ್ ಸಿಮಿಲರ್ ವರ್ಡ್ ಇನ್ ದ ಪ್ಯಾಸೇಜ್. ಸಿಮಿಲರ್ ವರ್ಡ್ ಹುಡ್ಕಾಡ್ಕೋತ ಹೋಗ್ಬೇಕು. ಫೈಂಡ್ ದ ಸೇಮ್ ಆರ್ ಸಿಮಿಲರ್ ವರ್ಡ್ ಕೀವರ್ಡ್ಗಳು, ಹೌದಾ? ಇಫ್ ಕ್ವಶನ್ ಸೇಸ್ ದ ಆಥರ್ ಸಜೆಸ್ಟ್ ದ್ಯಾಟ್ ಲುಕ್ ಫಾರ್ ದ ರೈಟರ್ಸ್ ಥಿಂಗ್ಸ್. ಇಫ್ ಕ್ವಶನ್ ಸೇಸ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಲುಕ್ ನಿಯರ್ ಡೈರೆಕ್ಟ್ ಸ್ಟೇಟ್ಮೆಂಟ್. ಲುಕ್ ನಿಯರ್, ಅದಕ್ಕೆ ಸಮೀಪ ಇರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಯಾವುದು ಆಗ್ತಕ್ಕಂಥದ್ದು ಮ್ಯಾಚ್ ಮಾಡ್ಕೊರು ಫಸ್ಟ್. Remember TET passage often rephrases not exact word matches, so look for synonymous and ideas matches. ಇವು ನೋಡ್ಕೋತ ಹೋಗ್ರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಫಿಫ್ತ್ ಒನ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ಕೋಬೇಕಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ನೋಡ್ರಿ, ಟ್ರಿಕ್ ಏನಪ್ಪ ಅಂತಂದರೆ ಫಸ್ಟ್ 5 ಕ್ವಶನ್ಸ್ 4 or 5 minutes ಓನ್ಲಿ. ಯೂಸ್ ದಿಸ್ ಫಾರ್ಮುಲಾ. 4 to 5 ನಿಮಿಷದಲ್ಲಿ ಮುಗಿಸ್ಬೇಕು ನಾವು ಪ್ಯಾಸೇಜ್ ಪೂರ ಕಂಪ್ಲೀಟ್. ಫಸ್ಟ್ ಮಿನಿಟ್ ಏನು ಮಾಡಬೇಕು? ರೀಡ್ ಕ್ವಶನ್. ಸೆಕೆಂಡ್ ಮಿನಿಟ್ ಸ್ಕ್ಯಾನ್ ಮಾರ್ಕ್ ದ ಆನ್ಸರ್ಸ್. 1 minute ಏನು ಮಾಡಬೇಕು? ವೆರಿಫೈ ಆನ್ಸರ್. ನೆಕ್ಸ್ಟ್ ಮೂವ್ ಆನ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಅಂತಂತಂದರೆ ಎಲಿಮಿನೇಷನ್ ಮೆಥಡ್ ಫಾರ್ MCQ. ವೆನ್ ಕನ್ಫ್ಯೂಸ್ ಆಯ್ತಪ್ಪ ಅಂತಂದರೆ ಕ್ಯಾನ್ಸಲ್ ದ ಕ್ಲಿಯರ್ಲಿ ರಾಂಗ್ ಆಪ್ಷನ್. ಕಂಪೇರ್ ದ ರಿಮೈನಿಂಗ್ 2 choices ವಿತ್ ಎಕ್ಸಾಕ್ಟ್ ಲೈನ್ ಇನ್ ದ ಪ್ಯಾಸೇಜ್. ಮೋಸ್ಟ್ ಡೈರೆಕ್ಟ್ ಆ್ಯಂಡ್ ಸಿಂಪಲ್ ಒನ್ ಈಸ್ ಯೂಶ್ವಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ಗಳು. ನೆಕ್ಸ್ಟ್ ಏನಪ್ಪ ಅಂತಂದರೆ ವೊಕ್ಯಾಬ್ಯುಲರಿ ಕ್ವಶನ್ ಟ್ರಿಕ್.
ವೊಕ್ಯಾಬ್ಯುಲರಿ ಯಾವ ರೀತಿ ಸರ್ಚ್ ಮಾಡ್ಬೇಕಂತಂದರೆ ವೆನ್ ಆಸ್ಕ್ಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ರಿಲಕ್ಟಂಟ್ ಮೀನಿಂಗ್ ಕೇಳಿದ್ರೆ ಅಂತಂದರೆ ಏನು ಮಾಡ್ಕೋಬೇಕು, ರಿಲಕ್ಟಂಟ್ ಮೀನಿಂಗ್ ಕೇಳಿದ್ರೆ ಇನ್ ದ ಪ್ಯಾಸೇಜ್ ನಾವು ಹೆಂಗೆ ಹುಡ್ಕಾಡ್ಬೇಕಂತಂದರೆ ರೀಡ್ ದ ಪ್ರೀವಿಯಸ್ ಆ್ಯಂಡ್ ನೆಕ್ಸ್ಟ್ ಲೈನ್, ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಲೈನ್ ಓದ್ಕೋಬೇಕು. ಗಿವ್ಸ್ ಕಾಂಟೆಕ್ಸ್ಟ್, ರಿಪ್ಲೇಸ್ ದ ವರ್ಡ್ ವಿತ್ ಆಪ್ಷನ್ ಟು ಸಿ ವಿಚ್ ಫಿಟ್ಸ್ ನ್ಯಾಚುರಲಿ, ಯಾವುದು ಅದಕ್ಕೆ ನಮಗೆ ಕರೆಕ್ಟಾಗಿ ಅನಿಸ್ತದ ಅದನ್ನು ಫಿಟ್ ಮಾಡ್ಕೋಬೇಕು ನ್ಯಾಚುರಲ್ ಆಗಿರ್ತಕ್ಕಂಥ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ಫರೆನ್ಸ್ ಹಿಡನ್ ಮೀನಿಂಗ್ ಟ್ರಿಕ್. ವೆನ್ ಕ್ವಶನ್ ಟ್ಯಾಗ್ಸ್ ಸೇಸ್, ನೋಡ್ರಿ ಕ್ವಶನ್ ಸೇಸ್ ವಾಟ್ ಕ್ಯಾನ್ ಬಿ ಇನ್ಫರ್ಡ್ ಫ್ರಮ್ ದ ಪ್ಯಾಸೇಜ್ದಲ್ಲಿ ಏನು ಇನ್ಫರ್ಡ್ ಅಂತಕ್ಕಂಥ ಡೋಂಟ್ ಲುಕ್ ಫಾರ್ ಡೈರೆಕ್ಟ್ ಲೈನ್, ಬರೀ ಡೈರೆಕ್ಟ್ ಲೈನ್ ನೋಡ್ಕೋಬೇಡ್ರಿ. ಥಿಂಕ್ ಇಫ್ ದ ಆಥರ್ ಸೇಡ್ ದಿಸ್ ವಾಟ್ ಐಡಿಯಾ ಡಸ್ ಇಟ್ ಸಪೋರ್ಟ್. ಚೂಸ್ ದ ಲಾಜಿಕಲ್ ನಾಟ್ ಎಮೋಷ್ನಲ್ ಆನ್ಸರ್, ಲಾಜಿಕ್ಕಾಗಿ ಸರ್ಚ್ ಮಾಡ್ಕೋರಿ. ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸಾಂಪಲ್ ನೋಡ್ರಿ, ಪ್ರಾಕ್ಟೀಸ್ ಯಾವ ಥರ ಓಡಬೇಕು. ರಮೇಶ್ ವರ್ಕ್ಡ್ ಹಾರ್ಡ್ ಡೇ ಆ್ಯಂಡ್ ನೈಟ್, ಈ ವಾಂಟೆಡ್ ಟು ಹೆಲ್ಪ್ ಹಿಸ್ ಪೂರ್ ಫ್ಯಾಮಿಲಿ, ಹಿಸ್ ಸಕ್ಸಸ್ ಮೇಡ್ ಹಿಸ್ ವಿಲೇಜ್ ಪ್ರೌಡ್. ಈ ಥರ ಒಂದು ಪ್ಯಾಸೇಜ್ ಇತ್ತಪ್ಪ ಅಂದರೆ ಕ್ವಶನ್ ನೋಡ್ರಿ ಯಾವ ಥರ ಇರ್ತಾವೆ ಕ್ವಶನ್ಸು. ಆ ಪ್ಯಾಸೇಜ್ ಕ್ವಶನ್, ವೈ ಡಿಡ್ ರಮೇಶ್ ವರ್ಕ್ ಹಾರ್ಡ್, ರಮೇಶ್ ಯಾಕೆ ಹಾರ್ಡ್ ವರ್ಕ್ ಮಾಡ್ಬೇಕಂತಂದ್ರೆ ಇದ್ರಾಗ ನಾವು ಕ್ವಶನ್ದಲ್ಲಿ ಇರ್ತಕ್ಕಂಥದ್ದು ವರ್ಕ್ ಹಾರ್ಡ್, ಇದು ಕೀವರ್ಡ್. ಈ ಕೀವರ್ಡ್ ತೊಗೊಂಡು ಏನಪ್ಪ ಅಂತಂದರೆ ಇದು ನಾವು ಕೀವರ್ಡಾಗಿ ಇಟ್ಕೋಬೇಕು. ಲೈನ್ 2 ನೋಡ್ರಿ, ಹಿ ವಾಂಟೆಡ್ ಟು ಹೆಲ್ಪ್ ಹಿಸ್ ಪೂರ್ ಫ್ಯಾಮ್ಲಿ, ಅವ್ನು ಯಾರಿಗೆ ಹೆಲ್ಪ್ ಮಾಡಬೇಕಾಗಿದೆ, ಪೂರ್ ಫ್ಯಾಮ್ಲಿಗೆ, ಅದಕ್ಕೆ ಅದು ಕೀವರ್ಡ್ ನಾವು ಪೂರ್ ಫ್ಯಾಮ್ಲಿ ಅಂತ ಅಂಡರ್ಲೈನ್ ಮಾಡ್ಕೋಬೇಕು. ಸೆಕೆಂಡ್, ವಾಟ್ ವಾಸ್ ದ ರಿಸಲ್ಟ್ ಆಫ್ ಹಿಸ್ ಸಕ್ಸಸ್, ಕೀವರ್ಡ್ ಏನಿದ್ರಾಗ ಸಕ್ಸಸ್ ಅಂತಕ್ಕಂಥ ಕೀವರ್ಡ್. ಲೈನ್ 3 ನೋಡ್ರಿ, ಹಿಸ್ ಸಕ್ಸಸ್ ಮೇಡ್ ಹಿಸ್ ವಿಲೇಜ್ ಪ್ರೌಡ್ ಅಂತದ. ಸಕ್ಸಸ್ ಏನು ಮಾಡ್ತದೆ ಹೇಳ್ರಿ, ಹಿಸ್ ವಿಲೇಜ್ ಪ್ರೌಡ್. ಈ ಥರ ಲೈನಲ್ಲಿ ಇರ್ತಕ್ಕಂಥ ಕ್ವಶನ್ ಮತ್ತು ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ಕೀವರ್ಡ್ಸ್ಗಳು. ನೆಕ್ಸ್ಟ್ ನೋಡ್ರಿ, ಆನ್ಸರ್ ಇಸ್ ವಿಲೇಜ್ ಬಿಕಮ್ ಪ್ರೌಡ್. ಆನ್ಸರ್ ಯಾವ ಥರ ಮಾಡ್ಕೋಬೇಕು, ಹಿಸ್ ವಿಲೇಜ್ ಬಿಕೇಮ್ ಪ್ರೌಡ್. ಕ್ವಿಕ್ ಸಮ್ಮರಿ ಫಾರ್ಮುಲಾ ಮೆಮೊರಿ ಟ್ರಿಕ್ ನೋಡ್ರಿ, QKSFE ಫಾರ್ಮುಲಾ ನೆನಪಿಡ್ರಿ. ಕ್ಯೂ ಅಂತಂದರೆ ರೀಡ್ ಕ್ವಶನ್ ಫಸ್ಟ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಕೀವರ್ಡ್ಸ್. ಥರ್ಡ್ ಸ್ಕ್ಯಾನಿಂಗ್ ಮೆಥಡ್. ಫೈಂಡ್ ಸಿಮಿಲರ್ ಮೀನಿಂಗ್ ಹುಡ್ಕ್ಯಾಡ್ರಿ. ಎಲಿಮಿನೇಟ್ ರಾಂಗ್ ಆನ್ಸರ್ಸ್. ಇಷ್ಟು ಮೈಂಡಲ್ಲಿ ಇಟ್ಕೋಬೇಕು ಒಂದು ಪ್ಯಾಸೇಜ್ ಓದ್ಕೋಬೇಕಾದ್ರೆ. 5 ನಿಮಿಷದಲ್ಲಿ ಮುಗಿತಕ್ಕಂಥ ಒಂದು ಪ್ಯಾಸೇಜ್. ಇದು ಪಾಯಿಂಟ್ಸ್ ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಸ್ಪೀಡಾಗಿ ಮಾಡ್ಬೋದು. ಇಲ್ಲಾಂದರೆ ಸ್ಪೀಡ್ ಗೊತ್ತಿರಲಿಲ್ಲ ಅಂದರೆ ಅದು ಈ ಪ್ಯಾರಾಗ್ರಾಫ್ನ ಓದ್ಕೋತಿರ್ತೀವಿ, ಅಲ್ಲೇ ಅರ್ಧ ಗಂಟೆ ಟೈಮ್ ಹೋಗಿರ್ತದೆ ಪ್ಯಾರಾಗ್ರಾಫ್ ಓದೋದಾಗ, ಹೌದಾ? ಅದಕ್ಕೋಸ್ಕರ ಇದು ಮೆಥಡ್ ಫಾಲೋ ಮಾಡಿರಿ. ಈಸಿಯಾಗಿರ್ತಕ್ಕಂಥ ಒಂದು ಟ್ರಿಕ್. ಇದೇ ಥರ ಮುಂದಿನ ಒಂದು ವಿಡಿಯೋದಲ್ಲಿ ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ ಮತ್ತು ಗ್ರಾಮರ್ ಪಾರ್ಟನ್ನು ನೋಡೋಣ. ಓಕೆನಾ? ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.